ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ಬಂದುಬಿಟ್ಟು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ಚಿಕನ್ ಚಾಪ್ಸ್ ಮಾಡ್ತಾಯಿದ್ದು ನಮ್ಮ ಮನೇಲಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಮಸಾಲ ಬಂದುಬಿಟ್ಟು ಒಂದು ಸ್ವಲ್ಪ ಅರ್ಧ ಚಮಚ ಕಾಳು ಮೆಣಸು, ಒಂದು ಚಮಚ ಧನಿಯಾ ಪುಡಿ, ಒಂದು ಚಮಚ ಖಾರದ ಪುಡಿ, ಒಂದು ಕಾಲು ಚಮಚ ಅರಿಶಿನ, ಚಿಕನ್ ಮಸಾಲ ಒಂದು ಅರ್ಧ ಚಮಚ, ರುಚಿ ತಕ್ಕಷ್ಟು ಉಪ್ಪು. ಬನ್ನಿ ನೋಡೋಣ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ. ಇವೆಲ್ಲ ಹಾಕ್ಕೊಂಬಿಡೋಣ ಇವಾಗ. ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಮ್ಮಿನೇ, ಸ್ವಲ್ಪ ಉಳಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹಾಕಿದ್ರು ಸಾಕಷ್ಟು. ಯಾವಾಗ ಇದಕ್ಕೆ ಮೊಸರು ಹಾಕ್ತೀನಿ. ಮೊಸರು ಬಂದ್ಬಿಟ್ಟು ಒಂದು 50 ml ಅಷ್ಟಿದೆ. ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡೋದು. ಇದು ನೆನೀತಾ ಇರಲಿ, ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಮ್ಯಾಗ್ನೇಷನ್ ಮಾಡ್ತೇವೆ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಬಿಡ್ಬೋದು, ಇಲ್ಲಾಂದರೆ ಮಸಾಲೆ ರುಬ್ಬೋವರೆಗೂ ಇದು ಸ್ವಲ್ಪ ಮ್ಯಾಗ್ನೇಷನ್ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದು ಮುಚ್ಚಿಕ್ಕೆ ಬಿಡೋಣ. ಚಿಕನ್ ಮ್ಯಾಗ್ನೇಷನ್ ಮಾಡಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಬಿಟ್ಟು 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕೆಂಪಗಾಗಬೇಕು ಈರುಳ್ಳಿ. ಆಮೇಲೆ ಚಿಕನ್ ಹಾಕ್ಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ಥರ ಮ್ಯಾಗ್ನೇಷನ್ ಮಾಡಿಕ್ಕಿದ್ವಲ್ಲ, ಆ ಚಿಕನ್ ಚೆನ್ನಾಗಿ ಫ್ರೈ ಆಗಿ. ಇವಾಗ ಇದೇ ಆಯಿಲಲ್ಲಿ ಆನಿಯನ್ ಎಲ್ಲ ಕೆಂಪಾಗಿದೆಯಲ್ಲ, ಇದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋಣ. ಚಿಕನ್ನಲ್ಲಿರೋ ನೀರೆಲ್ಲ ಆಚೆ ಬರುತ್ತೆ. ಆಮೇಲೆ ಇದಕ್ಕೊಂದು ಮಸಾಲೆ ಬೇಕು, ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮಿಕ್ಸಿಗೆ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ, 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಮತ್ತು ಒಂದು ಬೇಬಿ ಕ್ಯಾಶ್ಯೂ ನಟ್ ಬಂದುಬಿಟ್ಟು 1-2 ಸ್ಪೂನು. ಅದ್ರ ಜೊತೆಗೆ ಕಾಳು ಮೆಣಸು 1 ಸ್ಪೂನ್ ಹಾಕಿದ್ದೀನಿ. ಇಷ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಜೊತೆಗೆ ಕೊತ್ತಂಬರಿ ಪುದೀನ ಹಾಕಿ ನೈಸಾಗಿ ರುಬ್ಕೊಂಬರೋಣ. ರುಬ್ಕೊಂಬಂದ್ಬಿಟ್ಟು ಇದ್ರ ಜೊತೆಗೆ ಚಿಕನ್ ಚೆನ್ನಾಗೆ ಬೆಂದು ನೀರು ಬಿಟ್ಟಿದೆ ನೋಡಿ. ಚಿಕನ್ ನೀರೇನೂ ಹಾಕಿಲ್ಲ, ಅದೇ ನೀರು ಬಿಟ್ಟಿದೆ. ಇವಾಗ ಅದೇ ಚಿಕನ್ಗೆ ಈ ಮಸಾಲೆ ರುಬ್ಕೊಂಡು ಬಂದಿರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅದು ಸೇರಿಸೋಣ. ಇದು ಚಿಕನ್ ಚಾಪ್ಸ್ ಅಲ್ವಾ, ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. ಮುದ್ದೆ, ಚಪಾತಿ, ರೈಸ್ಗೆಲ್ಲ ಚೆನ್ನಾಗಾಗುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಬೇಕು. ಹಾಕ್ಕೊಂಬಿಟ್ಟು ಆಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಒಂದು 3 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು. ಒಳ್ಳೆ ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ. ಇವತ್ತು ನಮ್ಮ ಮನೆಗೆ ಬಂದುಬಿಟ್ಟು ಮುದ್ದೆ ಮಾಡಿ ರೈಸ್ ಮಾಡಿದ್ದೀನಿ. ಈ ಚಿಕನ್ ಚಾಪ್ಸು ನಿಮ್ಮನೆಗೆ ಒಂದ್ಸರಿ ಟ್ರೈ ಮಾಡಿ. ಹೇಗಿದೆ ಅಂತ ಮಾಡಿಬಿಟ್ಟು ನಮಗೂ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.